ಏನು ಗೀತಾ ಮಾತಾಡಬೇಕು ಅಂತ ಹೇಳಿ ಕಳಿಸಿದೆಯಲ್ಲ? ಸಂಜು, ಹೌದು ಸಂಜು, ಅದು ನಾನು ನನ್ನ ತಂಗಿ ಜೊತೆಯಲ್ಲಿ ಓದೋಕ್ಕೆ ಅಂತ ಅವಳ ಜೊತೆ ಹೋಗ್ತಾ ಇದ್ದೀನಿ. ಹಾಂ ಗೀತಾ, ಅಮ್ಮ ಹೇಳಿದರು. ಸಂಜು, ನಾನು ಹೋಗ್ತಾ ಇರೋದ್ರಿಂದ ನಿನಗೇನು ಬೇಜಾರಿಲ್ವಲ್ಲ? ಬೇಜಾರಲ್ಲ ಏನೂ ಇಲ್ಲ ಗೀತಾ. ಗೀತಾ, ನಿನ್ನ ಖುಷಿ ಮತ್ತು ಸಂತೋಷ ನನಗೆ ತುಂಬ ಮುಖ್ಯ ಆಗಿತ್ತು. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನೀನು ಮತ್ತೆ ನಗಬೇಕಂತ ನಾನು ಯಾವಾಗಲೂ ಬಯಸ್ತಿದ್ದೀನಿ ಗೀತಾ. ಇವತ್ತು ನೀನು ಹೊಸ ಬದುಕಿನ ಕಡೆಗೆ ಹೆಜ್ಜೆ ಇಡ್ತಿದ್ಯಾ. ಇನ್ನು ಎಲ್ಲ ಕನಸುಗಳು ನನಸಾಗಲಿ. ನಾನು ನಿನ್ನ ಜೊತೆ ಜೀವನ ಮಾಡಬೇಕು ಅಂತ ತುಂಬ ಕನಸ್ಕೊಂಡಿದ್ದೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ನಮ್ಮ ಆಸೆಗಳಿಗಿಂತನೂ ನಮ್ಮ ಜೀವನದಲ್ಲಿ ನಿರ್ಧಾರ ತುಂಬ ದೊಡ್ಡದಾಗಿರುತ್ತೆ. ನೀನು ಎಲ್ಲೇ ಇದ್ರೂ ಖುಷಿಯಾಗಿರು, ಅದೇ ನಂಗೆ ಸಾಕು. ಗೀತಾ, ಒಂದು ಮಾತು ನೆನ್ಪಿಟ್ಕೊ, ನಿನ್ನ ಕಣ್ಣಲ್ಲಿ ಮತ್ತೆ ಕಣ್ಣೀರು ಬರಬಾರ್ದು. ಇಷ್ಟು ದಿನ ನೋವು ಅನ್ಭವಿಸಿದ್ಯಾ, ಇನ್ನು ಮುಂದೆ ನಗ್ತಾ ಇರು. ನಿನ್ನ ಜೀವನದಲ್ಲಿ ಯಾವತ್ತೂ ನಗು ಮಾತ್ರ ಇರಲಿ, ಅದು ಜೋಪಾನಾಗಿರು. ಗೀತಾ, ನೀನು ನೆನಪು ಮಾತ್ರ ನನಗೆ ಯಾವಾಗ ಜೊತೆ ಇರುತ್ತೆ. ಸಂಜು, ಈ ನಿನ್ನ ಮಾತೆಲ್ಲ ಕೇಳಿ ನನಗೆ ತುಂಬ ಖುಷಿಯಾಯಿತು. ನನ್ನ ಜೀವನದಲ್ಲಿ ಕಷ್ಟ ಸಮಯದಲ್ಲಿ ನಿನ್ನ ಜೊತೆಗಿದ್ದೆ. ನೀನು ನನ್ನ ಯಾರು ಅರ್ಥ ಮಾಡ್ಕೊಳ್ಳೋ ಸಮಯದಲ್ಲಿ ನನ್ನ ಕಣ್ಣೀರಿಗೆ ಜೊತೆಯಾಗಿದ್ದೆ. ನನ್ನನ್ನು ಅರ್ಥ ಮಾಡಿಕೊಂಡೆ. ನಾನಿವತ್ತು ಹೋಗ್ತಾ ಇದ್ದೀನಿ ಅಂದರೆ ಅದು ಖುಷಿಯಿಂದ ಅಲ್ಲ, ಆದರೆ ನನಗೆ ಇಲ್ಲಿರೋಕ್ಕೆ ಧೈರ್ಯನೂ ಇಲ್ಲ. ಈ ಊರು ಮತ್ತೆ ನಂಗೆ ಹಳೆ ನೆನಪುಗಳನ್ನ ತರುತ್ತೆ, ಹಳೆ ಗಾಯನ ಮತ್ತೆ ನೆನಪು ಮಾಡುತ್ತೆ. ನೀನಂತ ಒಳ್ಳೆ ಫ್ರೆಂಡ್ನ ಕಳ್ಕೊಳ್ತೀನಿ ಅನ್ನೋದು ಜೀವನದಲ್ಲಿ ದೊಡ್ಡ ನೋವು. ಆದರೆ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಾನು ಎಲ್ಲೇ ಇದ್ದರೂ ನಿನ್ನ ಫ್ರೆಂಡ್ಶಿಪ್, ನಿನ್ನ ಒಳ್ಳೆತನ ಯಾವತ್ತೂ ಮರೆಯೋದಿಲ್ಲ. ಸಂಜು, ನೀನು ಕೂಡ ನಿನ್ನ ಜೀವನದಲ್ಲಿ ಮುಂದೆ ಹೋಗು ಸಂಜು. ನೀನನ್ನು ನಿಜವಾಗಿ ಪ್ರೀತಿ ಮಾಡೋ, ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಒಳ್ಳೆ ಹುಡುಗಿ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಸಂಜು, ಜೋಪಾನ. ನಾನು ನಿನಗೆ ವಿದಾಯ ಹೇಳೋದಿಲ್ಲ, ಯಾಕೆಂದರೆ ಕೆಲವು ಸಂಬಂಧಗಳಿಗೆ ವಿದಾಯ ಇರೋದಿಲ್ಲ, ನೆನಪುಗಳು ಮಾತ್ರ ಇರ್ತವೆ. ಗೀತಾ, ನೀನನ್ನು ಮರೆತು ಮುಂದಕ್ಕೆ ಹೋಗು ಅಂತ ಹೇಳೋದು ತುಂಬ ಈಸಿ, ಆದರೆ ಮನಸ್ಸಷ್ಟು ಸುಲಭವಾಗಿ ನಿನ್ನ ಮರೆಯೋಕ್ಕಾಗಲ್ಲ. ನೋಡು, ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ನಿನ್ನ ಜೊತೆ ಇದ್ದೆ. ಈಗ ನೀನು ದೂರ ಹೋಗ್ತೀಯ ಅಂದರೆ ನಾನು ಅದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಅದೇ ರೀತಿ ಗೀತಾ, ನಾನು ನಿನ್ನ ದಾರಿಗೆ ಯಾವತ್ತೂ ಅಡ್ಡಿ ಆಗಲ್ಲ, ನಿನ್ನ ಕನಸುಗಳು ತಡೆಯಾಗಲ್ಲ. ಆದರೆ ಒಂದೇ ಒಂದು ಮಾತು ಹೇಳ್ತೀನಿ, ನಿನ್ನ ಮನಸ್ಸಲ್ಲಿ ನನಗಾಗಿ ಒಂದೇ ಒಂದು ಚೂರು ಜಾಗ ಕೊಟ್ಟರೆ ಸಾಕು. ನಾನು ಸಂಪೂರ್ಣವಾಗಿ ಮರ್ತು ಬಿಡಬೇಡ. ನೀನು ಖುಷಿಯಾಗೋದು ನನಗೆ ತುಂಬ ಮುಖ್ಯ, ಆದರೆ ನಿನ್ನನ್ನು ಕಳ್ತ್ಕೊಳ್ತೀನಿ ಅಂತ ನೋವು ನನ್ನ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ, ಅದನ್ನು ಮಾತ್ರ ನಾನು ಮರೆಯಲ್ಲ. ನೀನು ಆರಾಮಾಗಿ ಹೋಗು ಗೀತಾ, ಆದರೆ ನನ್ನ ಆರೈಕೆ, ನನ್ನ ಕಾಳಜಿ, ನನ್ನ ನೆನಪು ಯಾವತ್ತಿನ ಜೊತೆಲೇ ಇದ್ದೇ ಇರುತ್ತೆ. ಸಂಜು, ನೀನು ಈಗ ಮಾತಾಡ್ತಾ ಇದ್ದರೆ ನನಗೆ ಹೋಗೋಕ್ಕೆ ಇನ್ನೂ ಕಷ್ಟ ಆಗುತ್ತೆ. ನಿನ್ನ ಪ್ರೀತಿ, ನಿನ್ನ ಕಾಳಜಿ, ನಿನ್ನ ಗೌರವ ಇವೆಲ್ಲ ನನಗೆ ಯಾವತ್ತೂ ಅಮೂಲ್ಯ. ಆದರೆ ಕೆಲವೊಂದು ಸಾರಿ ನಾವು ಬಯಸ್ದಂಗೆ ಜೀವನ ನಡೆಯೋದಿಲ್ಲ. ಕೆಲವು ನಿರ್ಧಾರಗಳ ಮನಸ್ಸಿಗೆ ನೋವು ಕೊಟ್ಟರು ತಗೊಳ್ಳೇಬೇಕಾಗುತ್ತೆ. ನನ್ನ ಮರೆತುಬಿಡು ಅಂತ ನಾನು ಹೇಳೋಕ್ಕಾಗಲ್ಲ ಸಂಜು, ಯಾಕೆಂದರೆ ನನಗೂ ಇನ್ನು ಮರೆಯೋದು ತುಂಬ ಕಷ್ಟ. ನನ್ನ ಜೀವನದಲ್ಲಿ ತುಂಬ ಕಷ್ಟಗಳ ದಿನಗಳಲ್ಲಿ ನೀನು ನನ್ನ ಜೊತೆಗೆ ಆಸರೆಯಾಗಿದ್ದೆ ಅಂಥ ವ್ಯಕ್ತಿ ನೀನು. ನಾನು ಹೇಗೆ ಮರೆಯೋಕ್ಕಾಗುತ್ತೆ ಹೇಳು ನಿನ್ನ? ಆದರೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ನೀನು ಜೀವನ ಹಾಳು ಮಾಡ್ಕೋಬೇಡ. ನೀನು ತುಂಬ ಒಳ್ಳೆಯವನು. ನಿನ್ನ ಜೀವನದಲ್ಲಿ ಇನ್ನೂ ತುಂಬ ಖುಷಿಯಾಗಿರಬೇಕು. ನಾನು ದೂರ ಹೋಗ್ತೀನಿ ಅಂತಂದರೆ ನಿನ್ನ ನೆನಪುಗಳು ದೂರ ಆಗಲ್ಲ. ನೀನು ನನ್ನ ಜೀವನದಲ್ಲಿ ಒಂದು ಸುಂದರ ಅಧ್ಯಾಯ, ಅದನ್ನು ನಾನು ಯಾವತ್ತೂ ಗೌರವದಿಂದ ನೆನಪಿಟ್ಕೊತೀನಿ. ಒಂದು ಮಾತು ಕೊಡ್ತೀಯ ಸಂಜು? ಹೇಳ್ಗೀತಾ. ನನ್ನ ನೆನಪಿಗಾಗಿ ನಿನ್ನ ಜೀವನನ ಕತ್ಲಲ್ಲಿ ಇಡಬೇಡ. ನೀನು ನಗ್ತಾ ಸಂತೋಷವಾಗಿ ಬದುಕಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ ಸಂಜು. ಈ ಮಾತನ್ನ ನೀನು ಉಳಿಸ್ಕೊಳ್ತೀಯಲ್ಲ? ಏನು ಗೀತಾ, ನನ್ನ ಪರೀಕ್ಷೆ ಮಾಡ್ತಾ ಇದೆಯಾ, ಅಥವಾ ನನ್ನ ತ್ಯಾಗ ಮಾಡಿ ದೊಡ್ಡ ತ್ಯಾಗಿಮಯ ಆಗಬೇಕಂತ ಅಂದ್ಕೊಂಡಿದ್ಯಾ ಹೇಳು? ಸಂಜು, ಹಾಗಲ್ಲ ಸಂಜು. ನೋಡಿ ಗೀತಾ, ನೀನೊಂದು ಮಾತು ಹೇಳ್ದಿಲ್ಲ, ನನ್ನ ಯಾವತ್ತೂ ಮರೆಯಲ್ಲ ಅಂತ. ಆ ಒಂದು ಮಾತುಗಾಗಿ ಈ ಜೀವನ ಪೂರ್ತಿ ಹೀಗೆ ಕಳೆದ್ಬಿಡ್ತೀನಿ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಆರಾಮಾಗಿ ಹೋಗಿ ಬಾ. ನೀನು ಎಷ್ಟು ವರ್ಷ ಆದರೂ ಅಲ್ಲಿದ್ದು ಬಾ. ಈ ಸಂಜು ಗೀತೆಗೋಸ್ಕರ ಯಾವಾಗಲೂ ಕಾಯ್ತಾ ಇರ್ತಾನೆ. ಸಂಜು, ಸರಿ, ನಾನು ಬರ್ತೀನಿ. ಏನ್ರಿ
ನಿಮ್ಮಮ್ಮ ಬರ್ತಾರಂತ ಅಥವಾ ಅಲ್ಲೇ ಇರ್ತಾರಂತ ನೀವು ಕೇಳಬೇಕಾಗಿತ್ತು ತಾನೇ. ನಾನೇನು ಕೇಳೋಕ್ಕೆ ಹೋಗಿಲ್ಲ ಅಮೃತ. ಏನಾದರೂ ಮಾಡ್ಕೊಳ್ಳಿ. ನಮ್ಮಮ್ಮ ನನ್ನ ಮಾತನ್ನ ಯಾವಾಗ ತಾನೇ ಕೇಳಿದ್ದಾರೆ, ಗೌರವ ಕೊಟ್ಟಿದ್ದಾರೆ ಹೇಳು. ಆವಾಗಿಂದ ಅದೇನೆ ಮಗಳು ಮಗಳು ಅಂತ ಮಗಳನ್ನ ಮುದ್ದು ಮಾಡ್ತಾರೆ ಹೊತ್ತು ಸುಮ್ಮನೆ ನೆಪಕ್ಕಷ್ಟೇ ಇಲ್ಲಿರ್ತಾರೆ. ನಮ್ಮ ಅಮ್ಮನ ಮನಸ್ಸು ಯಾವಾಗೂ ಅಲ್ಲೇ ಇರ್ತಾಯಿತ್ತು. ಆದರೂ ಮಗನಾಗಿ ನಿಮ್ಮ ಕರ್ತವ್ಯ ಅಲ್ವಾ ರೀ, ಒಂದು ಸಾರಿ ಕೇಳಿ. ಅರೆ ಅತ್ತೆ, ನೀವು ಬಂದ್ರಾ? ನಾನು ಈಗಷ್ಟೇ ನಿಮ್ಮ ಮಗಂಗೆ ಹೇಳ್ತಾ ಇದ್ದೆ ಅಮ್ಮಗೊಂದು ಫೋನ್ ಮಾಡಿ ಅಂತ. ನೀವೇ ಬಂದ್ರಲ್ಲ, ಬನ್ನಿ. ಯಾಕೆ ಹೋದಳು ಹಂಗೆ ಹೋದ್ಲು, ವಾಪಸ್ ಬರಬಾರ್ದು ಅಂತ ಕನ್ಸ್ಕೊಂಡಿದ್ಯೇನೋ? ಅದೇ ಬಿಡು, ನಿನಗೂ ಅದೇ ಬೇಕಾಗಿದೆ, ಯಾರೂ ಬೇಕಾಗಿಲ್ಲ ನಿನಗೆ. ಸ್ವಾರ್ಥಿ ನೀನು. ಯಾವಾಗ ನನ್ನ ಮನೇಲಿ ಕಾಲಿಟ್ಟಿಯೋ ನನ್ನ ನೆಮ್ಮದಿನೇ ಹಾಳು ಮಾಡಿಬಿಟ್ಟೆ. ಅಮ್ಮ ಸಾಕು ಸುಮ್ಮನಿರಮ್ಮ. ಅನಾಚಾರ ಸನೇಶ್ವರನೇ ಕಾರಣ ನನಗೆ ಪ್ರತಿಯೊಂದಕ್ಕೂ ಇವಳ ಮೇಲೆ ಯಾಕೆ ಎತ್ತಾಗ್ತೀಯಾ? ಹಾಂ, ಹೋ, ನೀನು ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ಯಾ ಅಂತ ಆಯಿತು. ಆಗಲಿ, ಏನು ಬೇಕೋ ಆಗಲಿ. ಆದರೆ ನಾನು ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಏಯ್ ಬಾರೆ ಈ ಕಡೆ. ನೋಡಪ್ಪ ಮಗನೇ, ಅಲ್ಲಿ ನಿನ್ನ ತಂಗಿ ಕಷ್ಟನ ನೋಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ. ಇದ್ದಿದ್ದು ಮಕ್ಕಳಲ್ಲಿ ಒಬ್ಬ ಮಗ ಅಂತೂ ದೇವ್ರ ಲೋಕ ಸೇರ್ಕೊಂಬಿಟ್ಟ. ಇನ್ನೊಬ್ಬ ಮಗ ಅವತ್ತು ನೀನು ನೋಡ್ತೀಯಲ್ಲ, ನನಗೆ ತಾಯಿ ಏನು ಬೇಡ ಯಾರು ಬೇಡ ಅಂತ ಎಂಟಿ ಮನೆ ಸೇರಿಕೊಂಡ. ಪಾಪ ಅವಳು ಒಂಟಿ ಆಗ್ಬಿಟ್ಟಾಳೆ ಮಗನೇ. ಅವಳನ್ನ ಇಲ್ಲೇ ಬಂದಿರು ಅಂತ ನಾನು ಹೇಳಿ ಕರ್ಕೊಬಂದಿದ್ದೀನಿ. ದಯವಿಟ್ಟು ನೀನೇನು ಹೇಳಕ್ಕೆ ಹೋಗ್ಬೇಡ. ಹಾಂ, ಏನು ನೀನು ಏನಮ್ಮ ಹೇಳ್ತಾ ಇದೀಯಾ? ಅವಳು ಇಷ್ಟೆಲ್ಲ ಮಾಡಿದ್ರು ನೀನು ಇನ್ನೂ ಅವಳ ಪರನೇ ಮಾತಾಡ್ತಾ ಇದೀಯಾ? ಯಾಕಮ್ಮ, ಯಾಕೆ ನೀನು ಹೀಗೆ? ಏನು ಮಾಡಲಪ್ಪ, ಹೆತ್ತು ಹೊಟ್ಟೆ ಕೇಳುತ್ತಾ? ಏನೋ ಮಾಡಬಾರ್ದು ಮಾಡ್ಬಿಟ್ಟವಳೆ. ಅವಳಿಗೆ ಇವಾಗೆಲ್ಲ ಅರ್ಥ ಆಗಿದೆ ಕಣೋ. ಅವಳ ಜೀವನದಲ್ಲಿ ತುಂಬ ನೊಂದೋಗಿದ್ದಾಳೆ ಮಗನೇ. ಈ ಸಮಯದಲ್ಲಿ ಅಣ್ಣನಾಗಿ ನೀನು, ತಾಯಿಯಾಗಿ ನಾನು ಕೈ ಬಿಟ್ಟರೆ ಅವಳು ಉಳಿತಾಳೇನಪ್ಪ? ಇಲ್ಲ, ಖಂಡಿತ ಉಳಿಯಲ್ಲ. ಅದಕ್ಕಾಗಿ ಒಂದೇ ಒಂದು ಸಾರಿ ಕ್ಷಮಿಸ್ಬಿಡು. ನಿಂಗೆ ಕ್ಷಮಿಸೋಕ್ಕಾಗಂತೂ ಪರವಾಗಿಲ್ಲ. ನೀನು ಅವಳ ಮುಖ ನೋಡಬೇಡ, ಅವಳ ಜೊತೆ ಮಾತಾಡಬೇಡ. ಸುಮ್ಮನೆ ಇಲ್ಲೇ ಒಂದು ಕಡೆ ಮೂಲೆಯಲ್ಲಿ ಇರ್ತಾಳೆ ಕಣೋ. ಬೇಡ ಅಂತ ಮಾತ್ರ ಹೇಳ್ಬೇಡಪ್ಪ. ಅಣ್ಣ ಅಣ್ಣ, ನೀನು ಅಮ್ಮ ಹೇಳ್ದಂಗೆ ಏನೂ ಕೇಳಬೇಡ ಅಣ್ಣ. ನಾನು ಅಲ್ಲೇ ಹೇಳ್ದೆ ನಾನು ಬರಲ್ಲಮ್ಮ, ನಾನು ಅಲ್ಲೇ ಇರ್ತೀನಿ ಅಂತ. ಆದರೆ ಈ ಅಮ್ಮ ನನ್ನ ಮಾತು ಕೇಳಲಿಲ್ಲ. ನನಗೋಸ್ಕರ ದಯವಿಟ್ಟು ನೀವು ಯಾವ ಜಗಳ ಆಡೋಕೆ ಹೋಗ್ಬೇಡ್ರಿ. ನನಗೆ ನನ್ನ ತಪ್ಪೇನು ಅಂತ ಅರ್ಥ ಆಗಿದೆ. ಹಾಗಾಗಿ ನನ್ನ ಮನೇಲಿ ನಾನು ಆರಾಮಾಗಿ ಇರ್ತೀನಿ. ನನಗೆ ಇನ್ಮೇಲೆ ಜೀವನದಲ್ಲಿ ಏನೂ ಬೇಡ, ಯಾರೂ ಬೇಡ. ಆದರೆ ಒಂದಂತೂ ಅರ್ಥ ಮಾಡ್ಕೋಬೇಕು, ತನ್ನ ತಾಯಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಬುದ್ಧಿ ಕಲಿಸ್ಬೇಕಾಗೋದು ಬಸ್ಸಲ್ಲಿ ಕಲಿಸ್ದೇ ಹೋದರೆ ಏನೇನಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ದಯವಿಟ್ಟು ನನ್ನ ಥರ ಯಾರೂ ಮಾಡಬೇಡಿ. ತಾಯಿ ಹೇಗಿರಬೇಕು ಅನ್ನೋದಕ್ಕೆ ನನ್ನ ಅತ್ತಿಗೆನೇ ಉದಾಹರಣೆ. ತನ್ನ ಮಗಳಿಗಾಗಿ ಎಷ್ಟೆಲ್ಲ ಕಷ್ಟಪಟ್ಟಳು, ಎಷ್ಟು ಸಹಾಯ ಮಾಡಿದ್ಲು, ಅವಳಿಂದ ನಿಂತ್ಕೊಂಡ್ಳು. ಅಂಥ ತಾಯಿನೇ ಎಲ್ಲರಿಗೂ ಸಿಗಲಿ. ನನ್ನ ಥರ ತಾಯಿ ಯಾರಿಗೂ ಬೇಡ, ನನ್ನ ಥರ ಮಗಳು ಯಾರಿಗೂ ಬೇಡ, ನನ್ನ ಥರ ತಂಗಿನೂ ಯಾರಿಗೂ ಬೇಡ. ಅಣ್ಣ, ಅದಕ್ಕೆ ನನಗೆ ಕ್ಷಮಿಸ್ಬಿಡಿ. ನಾನಿನ ಮುಂದೆ ನಿಮ್ಮ ಯಾರ ಜೀವನದಲ್ಲಿ ಇರೋದಿಲ್ಲ. ಅಯ್ಯೋ ಮಗಳೇ, ಏನು ಹೇಳ್ತಾ ಇದ್ದೆ ನೀನು? ಹಂಗೆಲ್ಲ ಮಾತಾಡಬೇಡ, ಸುಮ್ಮನಿರು. ನಾನಿನ ತಾಯಿಯಮ್ಮ, ಇನ್ನೂ ಬದುಕಿದ್ದೀನಿ. ನಿನ್ನ ಜೀವನ ಹಾಳಾಗೋಕ್ಕೆ ನಾನು ಬಿಡ್ತೀನ? ನೋಡು, ನಿಮ್ಮಣ್ಣ ಒಪ್ಕೊಳ್ತಾವನೆ. ಅವನು ತುಂಬ ಒಳ್ಳೆಯವನು ಕಣೆ. ನಿನಗೆ ಇನ್ನೊಂದು ಚಾನ್ಸ್ ಕೊಟ್ಟೇ ಕೊಡ್ತಾನೆ. ನೀನು ಏನು ಯೋಚನೆ ಮಾಡೋಕ್ಕೋಗ್ಬೇಡ, ಇಲ್ಲೇ ಇದ್ಬಿಡಮ್ಮ. ಅಮ್ಮ, ಒಂದು ವೇಳೆ ನನ್ನ ಕ್ಷಮಿಸ್ಬೋದು. ಯಾಕೆಂದರೆ ಅವನಿಗೆ ನನ್ನ ಮೇಲೆ ತುಂಬ ಪ್ರೀತಿ. ಆ ಪ್ರೀತಿ ಉಳಿಸ್ಕೊಳ್ಳೋ ಯೋಗ್ಯತೆ ನನಗೆ ಖಂಡಿತ ಇಲ್ಲ ಅಮ್ಮ. ಹಾಗಾಗಿ ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡು. ನಿನಗೆ ಮಗಳನ್ನ ನೋಡಬೇಕು ಅಂತ ಅನಿಸಿದ್ರೆ ಬಾ, ಬಂದು ನೋಡ್ಕೊಂಡು ಹೋಗು. ಒಂದೆರಡು ದಿನ ಇದ್ದೋಗು. ಅದನ್ನೇ ಬಿಟ್ಟರೆ ನಾನು ಇಲ್ಲಿ ಬಾ ಅಂತ ಯಾವತ್ತೂ ಕರಿಬೇಡಮ್ಮ. ನನಗೆ ತವ್ರ ಮನೆ ಋಣ ಮುಗ್ದೋಯ್ತು. ಅದಕ್ಕೆ ನನಗೆ ಕ್ಷಮಿಸಿ ಅಂತ ಕೇಳೋ ಮುಖ ನನಗಿಲ್ಲ. ಆದ್ರೂ ನಿಮ್ಮಂಥ ಒಳ್ಳೆ ಗುಣ ಇರೋ ಅದಕ್ಕೆ ನನ್ನ ಜೊತೆಯಲ್ಲಿ ನಾದ್ನೇ ಆಗಿರೋಕ್ಕೆ ನಾನೇ ಕೇಳ್ಕೊಬಂದಿಲ್ಲ. ನನಗೆ ಕ್ಷಮಿಸ್ಬಿಡಿ ಅದಕ್ಕೆ. ಅಣ್ಣ, ನಿನಗೆ ಸಾಧ್ಯವಾದರೆ ನಾನು ಕ್ಷಮಿಸ್ಬಿಡು ಅಣ್ಣ. ನಿಂತ್ಕೊಳ್ಳೆ ಮಗಳೇ, ನಿಂತ್ಕೊಳ್ಳೆ. ಇದೇನ್ರಿ ನಿಮ್ಮ ತಂಗಿ ಹೀಗೆಲ್ಲ ಮಾತಾಡೋದ್ಲಲ್ಲ? ಅವಳಿಗೆ ಎಲ್ಲ ಕಳ್ಕೊಂಡ್ಮೇಲೆ ಅರ್ಥ ಆಗಿದೆ ಸಂಬಂಧ ಅಂದ್ರೇನು ಅಂತ.
ಆದರೆ ಏನು ಪ್ರಯೋಜನ? ಇವಾಗ ಬುದ್ಧಿ ಬಂದರೆ ಏನಾಗುತ್ತೆ ಹೇಳು? ಎಲ್ಲ ಮುಗ್ದೋಯ್ತು. ಇಬ್ಬರು ಮಕ್ಕಳನ್ನೂ ಕಳ್ಕೊಂಡ್ಲಲ್ಲ, ಈಗ ಬುದ್ಧಿ ಬಂದಿದೆ ಅಂತ ಅನಿಸುತ್ತೆ. ನೋಡು, ನೀನು ಮುಂದೆ ಯಾರ ಬಗ್ಗೆ ಯೋಚನೆ ಮಾಡ್ಕೋಬೇಡ. ನಿನ್ನ ಧೈರ್ಯ ಏನಿದ್ರು ನನ್ನ ಮಕ್ಕಳಷ್ಟೇ. ಅವ್ರ ವಿದ್ಯಾಭ್ಯಾಸ, ಅವ್ರ ಜೀವನದ ಬಗ್ಗೆ ಅಷ್ಟೇ ನಾವು ಗಮನ ಕೊಡೋಣ. ಅದನ್ನು ಬಿಟ್ಟರೆ ಬೇರೆ ಯಾರೂ ಬೇಡ ನಮಗೆ. ಆಯಿತು ರೀ. ನಮಸ್ತೆ ಫ್ರೆಂಡ್ಸ್, ಈ ಕತೆ ಹೇಗಿತ್ತು? ನಾನು ನಿಮಗೆ ಮೊದಲೇ ಹೇಳ್ದಂಗೆ ತುಂಬ ಲಾಂಗಾಗಿ ವಿಡಿಯೋ ಮಾಡಲ್ಲ. ಒಂದು ಸ್ವಲ್ಪ ದಿನ ತಗೊಂಡೋಗಿ ಮುಗಿಸ್ತೀನಿ ಅಂತ ಹೇಳಿದಾಗೆ ಮುಗಿಸ್ತಿದ್ದೀನಿ. ಹಾಗಂತ ಸುಮ್ಮನೆ ಇರೋದಿಲ್ಲ, ನಾನು ಮತ್ತೊಂದು ಸ್ಟೋರಿ ಮಾಡ್ತೀನಿ. ಇದೇ ರೀತಿ ನಾನು ಸ್ಟೋರಿ ಮಾಡ್ತಾಯಿದ್ದೀನಿ, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ. ಇದನ್ನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೀತಾ ಮತ್ತು ಸಂಜು ಏನಾದರೂ ಅಂತ ನೀವು ನೋಡಿದ್ದೀರಲ್ಲ, ಈ ಕತೆ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ನಾನಿನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನನ್ನ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಡೈಲಿ ಕಮೆಂಟ್ ಮಾಡಿ ಪ್ಲೀಸ್, ಎಲ್ಲರೂ ಮಾಡಿ. ಮತ್ತು ಹೊಸ ಕತೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.